ಕೆಫೆ ಕೇಸ್ನಲ್ಲಿ ಸ್ಫೋಟಕ ತಿರುವು. ಶಂಕಿತನ ಮನೆಯಲ್ಲಿ ಎನ್ಐಎ ಶೋಧ. ರಾಷ್ಟ್ರೀಯ ತನಿಖಾ ದಳಕ್ಕೆ ಸಿಕ್ಕಿರೋ ಮಾಹಿತಿ ಏನು? ಇದು ಕೆಫೆ ಕೇಸ್ ಎನ್ಐಎ ರೇಡ್ ಸ್ಟೋರಿ. ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣ ಸಂಬಂಧ ತೀರ್ಥಹಳ್ಳಿಯಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ತೀರ್ಥಹಳ್ಳಿಯ 5ಕ್ಕೂ ಹೆಚ್ಚು ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪರಿಶೀಲನೆಯನ್ನ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಒಂದು ಮೇಜರ್ ಹಿಂಟ್ ಸಿಕ್ಕಿತ್ತು. ತಮಿಳುನಾಡಿನಲ್ಲಿ ಇಲ್ಲಿ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಆತ ಉಳ್ಕೊಂಡಿದ್ದ, ಅಲ್ಲಿ ಟೋಪಿ ಖರೀದಿ ಮಾಡಿದ ಆ ಮಾಲ್ನಲ್ಲಿ ಸಿಸಿಟಿವಿ ಫುಟೇಜ್ ಎಲ್ಲ ಗಮನಿಸಿದಾಗ ಬೇರೆ ಬೇರೆ ಕಡೆಗಳಲ್ಲೂ ನಿರಂತರವಾಗಿ ಎನ್ಐಎ ಅಧಿಕಾರಿಗಳು ಈ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಕೆಫೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಗಳೆಲ್ಲ ಮಾಡ್ಕೊಂಡು ಬರ್ತಾಲೇ ಇದ್ದಾರೆ. ಶಿವಮೊಗ್ಗ ಮೂಲದವರು ಶಂಕಿತರು ಅಂತ ಗೊತ್ತಾದ ಮೇಲೆ ಇದೀಗ ತೀರ್ಥಹಳ್ಳಿಯಲ್ಲಿ ರೇಡ್ ಅನ್ನ ಮಾಡಿದ್ದಾರೆ. ಸೊಪ್ಪುಗುಡೆ, ಇಂದ್ರಾನಗರ, ಬೆಟ್ಮಕ್ಕಿಯಲ್ಲಿ ರೇಡ್ ಆಗಿದೆ. 15ಕ್ಕೂ ಹೆಚ್ಚು ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಶಂಕಿತರ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಸದ್ಯಕ್ಕೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇದರಿಂದ ಮೇಜರ್ ಕ್ಲೂ ಏನಾದರೂ ಸಿಗುತ್ತಾ ಅನ್ನೋದು ನೋಡ್ಬೇಕಾಗತ್ತೆ. ಈಗ ಈ ಹಿಂದೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಶಂಕಿತರ ಪೇರೆಂಟ್ಸ್ ಇರ್ಬೋದು, ಅವ್ರ ಸಂಬಂಧಿಕರು ಹೇಳ್ತಾ ಇದ್ದಿದ್ದು, ನಮಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ, 3-4 ವರ್ಷಗಳಿಂದ ಮನೆಗೂ ಬಂದಿಲ್ಲ, ಫೋನ್ ಸಂಪರ್ಕದಲ್ಲೂ ಇಲ್ಲ, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಈಗ ತೀರ್ಥಹಳ್ಳಿಯಲ್ಲಿ 15ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸುಮಾರು 5ಕ್ಕೂ ಹೆಚ್ಚು ಕಡೆ ದಾಳಿ ಆಗಿದೆ. ಇನ್ನು ಕೆಫೆ ಬ್ಲಾಸ್ಟ್ ಆರೋಪಿ ಮುಸಾಫಿರ್ ಹುಸೇನ್ ಶಾಜಿಬ್ ತೀರ್ಥಹಳ್ಳಿ ಮೂಲದವನಿತ. ಇತ್ತೀಚೆಗೆ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಚೆನ್ನೈನಲ್ಲಿ ಟೋಪಿ ಖರೀದಿ ಮಾಡಿದ್ದು, ಈತನ ಜೊತೆಗೆ ಮತ್ತೊಬ್ಬ ಶಂಕಿತನೂ ಇದ್ದ. ಜಾಡು ಹಿಡಿದು ಹೊರಟಾಗ ಈತ ಶಿವಮೊಗ್ಗ ಮೂಲದವನು, ತೀರ್ಥಹಳ್ಳಿ ಮೂಲದವನು ಅಂತ ಗೊತ್ತಾಗಿದೆ. ಹಾಗಾಗಿ ಈತನ ಮನೆ ಮೇಲೂ ಕೂಡ ಸದ್ಯಕ್ಕೆ ದಾಳಿ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಬ್ಲಾಸ್ಟ್ ಆರೋಪಿ ಮುಸಾಫಿರ್ ಹುಸೇನ್ ಶಾಜಿಬ್ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ವಿನಯ್, ಈಗ ಮೇಜರ್ ಕ್ಲೂ ಸಿಕ್ಕಿದ್ದು ಮುಸಾಫಿರ್ ತೀರ್ಥಹಳ್ಳಿ ಮೂಲದವನು ಅಂತ ಹೇಳಿ, ಎಲ್ಲೆಲ್ಲಿ ಈಗ ತೀರ್ಥಹಳ್ಳಿಯಲ್ಲಿ ರೇಡ್ ಆಗಿದೆ, ಎಷ್ಟು ಅಧಿಕಾರಿಗಳು ಬಂದಿದ್ದಾರೆ, ಮೇಜರ್ ಕ್ಲೂ ಏನಾದರೂ ಸಿಕ್ಕಿದೆಯಾ? ಶಿವಮೊಗ್ಗದ ತೀರ್ಥಹಳ್ಳಿ ಈಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಕೂಡ ಟ್ರಯಲ್ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಲ್ಲಿ ತನಿಖೆಗೆ ಒಳಪಟ್ಟಿದ್ದಂತಹ ಕ್ಷೇತ್ರ ಈಗ ಒಂದು ರೀತಿಯಲ್ಲಿ ಎನ್ಐಎ ದಾಳಿಯಿಂದಾಗಿ ಈಗ ಮತ್ತೊಮ್ಮೆ ಹೆಸರುವಾಸಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಬೆಳಗ್ಗೆ ಅಧಿಕಾರಿಗಳು 15ಕ್ಕೂ ಹೆಚ್ಚು ಎನ್ಐಎ ಅಧಿಕಾರಿಗಳು ಸ್ಥಳೀಯ ಪೊಲೀಸರೊಂದಿಗೆ ಬಂದು ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ಜೊತೆಗೆ ಒಂದಿಷ್ಟು ಮನೆಗಳಿಗೆ ಸರ್ಚ್ ಅನ್ನ ಮಾಡ್ತಾರೆ. ಈ ಹಿಂದೆ ಏನು ಭಾಗಿಯಾಗಿದ್ದಂತ ಶಂಕಿತ ಉಗ್ರರೇನು ಅಂದ್ಕೊಂಡಿದ್ರು, ಅವರ ಮನೆಗಳಿಗೂ ಕೂಡ ಅಲ್ಲಿ ಒಂದಿಷ್ಟು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಅದ್ರ ಜೊತೆಗೆ ಒಂದಿಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಈಗ ಸದ್ಯ ಪರಿಸ್ಥಿತಿ ಪ್ರಕಾರ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ ಆಗಿರ್ಬೋದು, ಬೆಟ್ಟಮಕ್ಕಿ ಆಗಿರ್ಬೋದು, ಇಂಧನಗರ ಆಗಿರ್ಬೋದು, ಈ 3 ಕಡೆಗಳಲ್ಲಿ 5ಕ್ಕೂ ಹೆಚ್ಚು ಕಡೆಗಳಲ್ಲಿ ಈಗ ದಾಳಿಯನ್ನ ನಡೆಸಿ, ಏಕಕಾಲದಲ್ಲಿ ದಾಳಿಯನ್ನ ನಡೆಸಿ ದಾಖಲೆಗಳನ್ನ ವಶಪಡಿಸಿಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಬೆಟ್ಟಮಕ್ಕಿ ಏನಿದೆ, ಆ ಬೆಟ್ಟಮಕ್ಕಿಯಲ್ಲಿ ಇರುವಂತಹ ಶಂಕಿತರನ್ನ ಮತ್ತೊಬ್ಬ ಹೊಸ ಶಂಕಿತರ ಇರ್ಬೋದು ಅನ್ನೋ ಒಂದು ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಒಂದಿಷ್ಟು ಜನರ ಈಗ ಕಸ್ಟಡಿಗೂ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಶರ್ಮಿತಾ, ಈಗ ಸದ್ಯದ ಮಟ್ಟಿಗೆ ಎನ್ಐಎ ಅಧಿಕಾರಿಗಳು ಈಗ ತೀರ್ಥಹಳ್ಳಿಯ ಹಲವು ಕಡೆ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ದಾಳಿಯನ್ನ ನಡೆಸಿ ಹಲವಾರು ದಾಖಲೆಗಳನ್ನ ವಶಪಡಿಸಿಕೊಳ್ತಾ ಇದ್ದಾರೆ. ಶರ್ಮಿತಾ, ಅಟ್ ದ ಸೇಮ್ ಟೈಮ್ ಈ ಹಿಂದೆನೆ ಗೊತ್ತಾಗಿತ್ತು, ಅಂದ್ರೆ ಈ ಸಾಮ್ಯತೆಗಳ ಬಗ್ಗೆ ಮಾತಾಡಿದಾಗ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ಗೂ ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ಸಿಮಿಲಾರಿಟೀಸ್ ಇದೆ ಅಂತೇಳಿ. ಸೊ ಅದ್ರ ಆಧಾರದ ಮೇಲೂ ಕೂಡ ಇವತ್ತು ಅಲ್ಲಿ ತನಿಖೆ ನಡೆಯುವಂತ ಚಾನ್ಸಸ್ ಖಂಡಿತ ಶರ್ಮಿತಾ. ಯಾಕಂದ್ರೆ ರಾಮೇಶ್ವರ್ ಕೆಫೆ ಬ್ಲಾಸ್ಟ್ ಪ್ರಕರಣ ಏನ್ ಸಂಬಂಧ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ನಡೆದಂತಹ ಟ್ರಯಲ್ ಬ್ಲಾಸ್ಟ್ ಏನಿದೆ, ಕುಕ್ಕರ್ ಬ್ಲಾಸ್ಟ್ ಆಗಿರ್ಬೋದು, ಮಂಗಳೂರಿನ ಕುಕ್ಕರ್, ಈ 3 ಬ್ಲಾಸ್ಟ್ ಗಳಿಗೂ ಕೂಡ ಸಂಬಂಧ ಇರುವ ಸಾಧ್ಯತೆ ಇದೆ. ಹಾಗಾಗಿ ಎನ್ಐಎ ಅಧಿಕಾರಿಗಳು ಈಗ ಎಲ್ಲಾ ಕಡೆಯಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ರೆ, ಆ ಸಲುವಾಗಿ ಶಿವಮೊಗ್ಗದ ತೀರ್ಥಹಳ್ಳಿಗೂ ಕೂಡ ಬಂದು ಈಗ ತನಿಖೆಯನ್ನ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿದರೆ ಹಲವಾರು ದಾಖಲೆಗಳನ್ನು ವಶಪಡಿಸಿದ್ದಾರೆ. ಈ ಹಿಂದೆ ಕೂಡ ಹಲವಾರು ಬಾರಿ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ಒಂದಿಷ್ಟು ತನಿಖೆಯನ್ನ ನಡೆಸ್ತಾರೆ. ಅಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಏನು ಸಾದಿಕ್ ಆಗಿರ್ಬೋದು, ಮಹಾಜ್ ಆಗಿರ್ಬೋದು, ಮುನೀರ್ ಆಗಿರ್ಬೋದು, ಇವರೆಲ್ಲರನ್ನು ಕೂಡ ಏನು ಈ ಹಿಂದೆ ಅವ್ರ ಜೊತೆಗಿದ್ದಂತ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತ ಹಲವಾರು ಜನರ ಮೇಲೆ ನಿಗಾವನ್ನು ಕೂಡ ವಹಿಸಲಾಗಿತ್ತು. ಈಗ ಸದ್ಯದ ಮಟ್ಟಿಗೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಇರುವಂತಹ ಕೆಲವೊಂದು ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಈಗ ಅವ್ರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿ ಹಲವಾರು ದಾಖಲೆಗಳನ್ನ ವಶಪಡಿಸಿಕೊಳ್ತಾ ಇದ್ದಾರೆ. ಈಗ ಸದ್ಯ ಎಲ್ಲ ಎನ್ಐಎ ಅಧಿಕಾರಿಗಳು ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಒಂದು ಏಕಕಾಲದಲ್ಲಿ ಸ್ಥಳೀಯ ಪೊಲೀಸರ ನೆರವಿನಿಂದಾಗಿ ಈಗ ಪೊಲೀಸರು ಈಗ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಈಗ ದಾಖಲೆಗಳನ್ನ ವಶಪಡಿಸಿಕೊಳ್ತಾ ಇದ್ದಾರೆ. ಸಂಹಿತಾ,
ಈ ಹಿಂದೆನೂ ಟ್ರಯಲ್ ಬ್ಲಾಸ್ಟ್ ಆದಾಗ ನಾವು ನೋಡಿದ್ವಿ ವಿನಯ್, ತೀರ್ಥಹಳ್ಳಿಯಲ್ಲಿ ದಾಳಿ ಮಾಡಿದಾಗ ಅಂದ್ರೆ ಈ ಶಂಕಿತರ ಕುಟುಂಬದವ್ರ ಮೇಲೆ ದಾಳಿ ಮಾಡಿದಾಗ ಇಲ್ಲ ನಮ್ಮ ಸಂಪರ್ಕದಲ್ಲಿಲ್ಲ 3-4 ವರ್ಷದಿಂದ ಕಟ್ ಆಫ್ ಆಗ್ಬಿಟ್ಟಿದೆ ನಮ್ಮ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಇದ್ರು. ಈ ಮುಸಾಫಿರ್ ವಿಷಯದಲ್ಲೂ ಹಂಗೇನಾ, ಏನಾದರೂ ಪ್ರೈಮರಿಯಾಗಿ ಮಾಹಿತಿ ಸಿಗ್ತಿದ್ಯಾ? ಅವ್ರ ಪೇರೆಂಟ್ಸ್ ಇರ್ಬೋದು, ರಿಲೇಟಿವ್ಸ್ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ? ಶರ್ಮಿತಾ, ಏನು ಮುಜಾಫರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯದ ಯಾವುದೇ ಮಾಹಿತಿಗಳು ಈಗ ಸ್ಥಳೀಯವಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಆತ ಈ ಶಿವಮೊಗ್ಗವನ್ನ ಬಿಟ್ಟು ತುಂಬಾ ದಿನಗಳಾಗಿತ್ತು. ಹಾಗಾಗಿ ಅವರನ್ನ ಕಾಂಟ್ಯಾಕ್ಟ್ ಕೂಡ ಇಲ್ಲ ಅಂತ ಹೇಳಿ ಅವರ ಕುಟುಂಬದವರು ಹೇಳ್ತಾ ಇದ್ರು. ಈಗ ಸದ್ಯದ ಮಟ್ಟಿಗೆ ಅವರ ಸಂಬಂಧಪಟ್ಟಂತಹ ಮುಜಾಫರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ವ್ಯಕ್ತಿಗಳನ್ನ ಈಗ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ಅಲ್ಲಿ ಸುತ್ತಮುತ್ತ ಇದ್ದಂತಹ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ ಹಿಂದೆ ಆದಂತಹ ಬ್ಲಾಸ್ಟ್ ಗಳಿಗೆ ಈತನ ಸಂಬಂಧ ಇದೆಯಾ, ಅಥವಾ ಈ ಹಿಂದೆ ಕೂಡ ಅವರ ಜೊತೆಗೆ ಎಲ್ಲರೂ ಅಂದ್ರೆ ಮಾಜ್ ಮುನೀರ್ ಜೊತೆಗೆ ಈತನ ಸಂಬಂಧ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆಯನ್ನ ಒಳಪಡಿಸಿದ್ದಾರೆ. ಜೊತೆಗೆ ಈಗ ಮುಂದುವರೆದಿದೆ. ಜೊತೆಗೆ ಈಗ ನೋಡ್ತಿರ್ಬೋದು ನೀವು, ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹಲವಾರು ರೀತಿಯಲ್ಲಿ ತನಿಖೆಯನ್ನ ಎನ್ಐ ಅಧಿಕಾರಿಗಳು ವಹಿಸಿಕೊಂಡಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಹಾಗೆ ಒಂದಿಷ್ಟು ಸಿಸಿಟಿವಿ ಫುಟೇಜ್ ಗಳಾಗಿರ್ಬೋದು, ಎಲ್ಲವನ್ನೂ ಕಲೆ ಹಾಕ್ತಾ ಇದ್ದಾರೆ. ಇದರಿಂದ ಜೊತೆಗೆ ಅಂದ್ರೆ ಮೊಬೈಲ್ ಟವರ್ ಲೊಕೇಶನ್ ಕೂಡ ಈಗ ಪೊಲೀಸರು ತನಿಖೆಯಲ್ಲಿ ಒಳಪಡಿಸಿಕೊಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ವಿನಯ್. ಈ ಕ್ಷಣದ ಅಪ್ಡೇಟ್ಸ್ಗೆ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.